ಚಲೋ ಸ್ಟಾರ್ಟ್ ಮಾಡೋಣ. ಮೈ ಡಿಯರ್ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಒಂದೇನು ಪದೇ ಪದೇ ರಿಪೀಟ್ ಮಾಡ್ತಾರಲ್ಲ, ಟಿಪ್ಸ್ಗಳಾಗಿರ್ಬೋದು, ಒಂದು ಪದೇ ಪದೇ ಅಂತ ಹೇಳ್ತಾರಲ್ಲ, ಸೊ ಆ ಟಿಪ್ಸ್ಗಳು ನಿಮಗೆ ನನ್ನ ಯೂಟ್ಯೂಬಲ್ಲಿ ಸಿಗೋದಿಲ್ಲ. ಬಿಕಾಸ್ ಕೆಲವೊಂದು ಟಿಪ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ನಿಂದ ಬರಬೇಕು. ಆ ಒಂದು ಎಕ್ಸ್ಪೀರಿಯನ್ಸ್ನಿಂದ ಬಂದಿದ್ದು ಕೆಲವೊಂದು ಟಿಪ್ಸ್ಗಳನ್ನು ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ಬೇಕನ್ನೋದು ನಂದು ಉದ್ದೇಶ. ಸೊ ನಾನು ಆಲ್ತು ಟಿಪ್ಸ್ ಕೊಡೋಕೆ ಬಂದಿಲ್ಲ. ಏನು ಎಕ್ಸ್ಪೀರಿಯನ್ಸ್ ಆಗಿದೆ, ರಿಯಾಲಿಟಿ ಏನು, ಫ್ಯಾಕ್ಟ್ಸ್ ಏನು, ಅದು ನಿಮ್ಮ ಜೊತೆ ಹಂಚ್ಕೋತೀನಿ ಅಷ್ಟೇ. ಸೊ ಏನು ಗೊತ್ತಾ, ಈ ವಿಡಿಯೋದಲ್ಲಿ ಏನು ಹೇಳ್ಬೇಕು ಅನ್ಕೊಂಡೇನೆಂದರೆ, ಕೆಲವೊಬ್ರು ಏನೋ ಒಂದು ಬಾಡಿ ಬಿಲ್ಡರ್ ನೋಡಿ, ಒಂದು ಇನ್ಫ್ಲೂಯೆನ್ಸರ್ ನೋಡಿ ಸಡನ್ನಾಗಿ ಬಾಡಿ ಬಿಲ್ಡ್ ಮಾಡ್ಬೇಕಂತ ಬರ್ತೀವಿ. ಒಂದು 6 ತಿಂಗಳು ಮೆಂಬರ್ಶಿಪ್ ತೊಗೊಂಡ್ಬಿಡ್ತೀವಿ, ಒಂದು ವರ್ಷದ ಮೆಂಬರ್ಶಿಪ್ಪೇ ತೊಗೊಂಡ್ಬಿಡ್ತೀವಿ. ಬರ್ತೀವಿ 1 ಮಂತ್ ಆಗುತ್ತೆ, 2 ಮಂತ್ ಆಗುತ್ತೆ. ಹಾಗೆ ಬರ್ತಾ ಹೋದಾಗ ಆ ಒಂದು ಫಸ್ಟ್ ಇದ್ದಂಥ ಇಂಟ್ರೆಸ್ಟು, ಫಸ್ಟ್ ಇದ್ದಂಥ ಒಂದು ಮೋಟಿವೇಶನು, ಫಸ್ಟ್ ಇದ್ದಂಥ ಒಂದು ಇಂಟೆನ್ಷನು ಅದು ಕಡಿಮೆ ಆಗ್ತಾ ಬರುತ್ತೆ, ಇಂಟ್ರೆಸ್ಟ್ ಹೋಗ್ತಾ ಬರುತ್ತೆ. ಒಂದಿನ ಏನಾಗುತ್ತೆ ಅಂದರೆ, ನಾನು ಮಾರ್ನಿಂಗಿಂದ ಒಂದು ಫುಲ್ಲು ಎನರ್ಜಿ ಇಟ್ಕೊಂಡು ಜಿಮ್ಗೆ ಹೋಗಿರ್ತೀನಿ, ವರ್ಕೌಟ್ ಮಾಡ್ತಾ ಇರ್ತೀನಿ. ಬಟ್ ಇನ್ನೂ ಅರ್ಧ ಸೆಷನ್ ಮುಗ್ದೇ ಇರಲ್ಲ, ಎನರ್ಜಿ ಲಾಸ್ ಆಗುತ್ತೆ, ಮೂಡ್ ಆಫ್ ಆಗಿಬಿಡುತ್ತೆ, ವರ್ಕೌಟ್ ಮಾಡಬೇಕಂತ ಅನಿಸಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನನ್ನ ವಿಡಿಯೋ ನೋಡಿ, ಅದು ನಿಮಗಾದ ಎಕ್ಸ್ಪೀರಿಯನ್ಸು ನನಗೂ ಆಗಿದೆ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಸಿಂಪಲ್ ಬ್ರೋ. ನಾನು ನಿಮ್ಮ ಫ್ರೆಂಡ್ ಇದ್ದೀನಲ್ಲ, ಫ್ರೆಂಡಿಗೆ ಹೆಲ್ಪ್ ಮಾಡಿದೆ ಮತ್ತೆ ಯಾರಿಗೆ ಹೆಲ್ಪ್ ಮಾಡಬೇಕು? ಫ್ರೆಂಡಾಗಿ ಅಡ್ವೈಸ್ ಏನಿರುತ್ತೆ, ಫ್ರೆಂಡಾಗಿ ಒಂದು ಟಿಪ್ಸ್ ಏನಿರುತ್ತೆ ಅಂದರೆ, ಸೊ ಇವಾಗ ನಾನು ವರ್ಕೌಟ್ ಮಾಡ್ತಾ ಇರ್ತೀನಿ, ಬೋರ್ ಆಯಿತು, ಏನು ಮಾಡ್ಬೇಕಂತ ಅನ್ಸಲ್ಲ. ಸೊ ಅವಾಗ ಏನು ಮಾಡ್ಬೇಕಂದ್ರೆ, ಫೋನ್ ತೊಗೋಬೇಕು, ಎಲ್ಲೋ ಒಂದು ಕಂಫರ್ಟ್ ಚೇರಲ್ಲಿ ಕುತ್ಕೋಬೇಕು, ರೀಲ್ಸ್ ನೋಡಬೇಕು, ಪಟ್ ರೀಲ್ಸ್ ನೋಡಬೇಕು. ಇದು ಫಸ್ಟ್ ಟಿಪ್ಸ್. ಜಸ್ಟ್ ಕಿಡಿಂಗ್ ಬ್ರೋ, ಆ ತಪ್ಪು ಮಾಡೋಕ್ಕೆ ಹೋಗಬೇಡ. ಯಾಕಂದರೆ ನಾನು ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೀನಿ, ನೋ ಫೋನ್, ನೋ ಟಾಕಿಂಗ್, ನೋ ಬುಲ್ಸಿ, ನೋ ಟೈಮ್ ವೇಸ್ಟ್. ಬಿಕಾಸ್ ಆ 1 ಗಂಟೆ ಈಸ್ ಈಕ್ವಲ್ ಟು 23 hours. ಏನೋ ಒಂದು ಇಂಟ್ರೆಸ್ಟ್ ಬರ್ತಿಲ್ಲ ಸೆಷನ್ ಮಾಡುವಾಗಂದರೆ, ನೀನು ಮೊಬೈಲ್ ತೊಗೊಂಡು ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ಅಂತ ಅಲ್ಲಿ ಅರ್ಧ ಗಂಟೆ ವೇಸ್ಟ್ ಮಾಡಿರುತ್ತೆ. ಅಲ್ಲೇನಿದೆ ಇಂಟ್ರೆಸ್ಟು? ನೀನು ಜಿಮ್ ಬರೋಕ್ಕಿಂತ ಮುಂಚೆ ಮನೇಲಿ ರೀಲ್ಸ್ ನೋಡ್ಬೋದಿತ್ತು ತಾನೆ. ಇಂಟ್ರೆಸ್ಟ್ ಬಂದಿಲ್ಲ ಅಂದರೆ ರೀಲ್ಸ್ ನೋಡೋಣ ಬ್ರೋ, ಡೋಂಟ್ ಡೂ ದಿಸ್. ಈ ರೀತಿ ಮಾಡಿದ ರೀಲ್ಸು, ಫೇಸ್ಬುಕ್ಕು ಅದು ನೋಡ್ತಾ ಇದ್ರೆ, ಸೊ ನನ್ನ ಪ್ರಕಾರ ನೀನು ಫೇಲ್ಯೂರ್ ಅಂತ ಅರ್ಥ. ಡೋಂಟ್ ಡೂ ದಿಸ್. ಏನು ಮಾಡ್ಬೇಕಂದ್ರೆ, ನಾನು ಇದ್ದೀನಲ್ಲ ಬ್ರೋ, ಹೂನಾ, ಏನು ಗೊತ್ತಾ, ಸ್ವಲ್ಪ ಟೈಮ್ ತೊಗೊಳ್ಳಿ. ಮೀನ್ಸ್ ಟೇಕ್ ಎ ಬ್ರೇಕ್ ಬ್ರೋ. ಒಂದು 2 ಮಿನಿಟ್ಸಲ್ಲಿ, ಒಂದು 5 ಮಿನಿಟ್ಸಲ್ಲಿ ಸ್ವಲ್ಪ ಒಂದು ಸೈಲೆಂಟಾಗಿ ಇದ್ಬಿಡಿ. ನನಗೆ ಎನರ್ಜಿ ಆಗಿ ಬರ್ತಿಲ್ಲ, ಸ್ವಲ್ಪ ಯೋಚನೆ ಮಾಡಿ. ಒಂದು ರೀಸನ್ ಏನಿರ್ಬೋದು, ನಂಗೆ ಹಸು ಆಗಿರ್ಬೋದು, ಬೆಳಗ್ಗೆಯಿಂದ ಏನು ತಿಂದಿದೆಯಾ, ಡೈಜೆಸ್ಟಿವ್ ಪ್ರಾಬ್ಲಮ್ ಇರ್ಬೋದು. ಎನರ್ಜಿ ಇಲ್ಲ ಅಂದರೆ ಏನು ಅರ್ಥ, ಊಟ ಇಲ್ಲ ಅನಿಸುತ್ತೆ. ಸೊ ಆಲ್ವೇಸ್ ನಿನ್ನ ಹತ್ರ ಬನಾನಾ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಕೆಲವೊಂದ್ಸಲ ನಿಮ್ಮ ಮಿಡ್ ಸೆಷನಲ್ಲಿ ಹಸು ಆಗಿರುತ್ತೆ. ಸೊ ಆ ಟೈಮಲ್ಲಿ ಬನಾನಾ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಕೆಲವೊಂದ್ಸಲ ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತಲ್ಲ, ಈಸಿ ಥಿಂಗ್ಸ್ಗಳನ್ನು ಕ್ಯಾರಿ ಮಾಡೋ ಥಿಂಗ್ಸ್ಗಳನ್ನು, ಫುಡ್ಸ್ಗಳನ್ನು ಇಟ್ಕೊಂಡ್ಬಿಡಿ. ಸೊ ಆ ಒಂದು ಮಿಡ್ ಸೆಷನಲ್ಲಿ ಏನಾದರೂ ಎನರ್ಜಿ ಲಾಸ್ ಆದರೆ ಅವಾಗ ತಿನ್ಬೋದು, ನೀನು ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಸೊ ಇನ್ನೊಂದೇನಿದ್ರೆ, ನಮ್ಗೆ ಗೊತ್ತೇ ಇರಲ್ಲ ಒಂದು ಎನರ್ಜಿ ಲಾಸ್ ಆಗಿದೆ ಅಂತ. ಸೊ ಅವಾಗ ಕೆಲವೊಂದು ರೀಸನ್ಸ್ ನಮ್ಮ ಅವೇರಲ್ಲೇ ಇರಲ್ಲ. ಏನಂದರೆ, ಟೆಸ್ಟೋಸ್ಟಿರಾನ್ ಲೋ ಇರುತ್ತೆ, ಮತ್ತು ಜಾಸ್ತಿ ನಿದ್ದೆ ಮಾಡ್ತಿರಲ್ಲ, ಜಾಸ್ತಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಫ್ರೆಂಡ್ಸ್ ಜೊತೆ ಪಾರ್ಟಿ ಹೋಗ್ತಾ ಇರ್ತೀವಿ, ಜಾಸ್ತಿ ನಿದ್ದೆ ಮಾಡಿಲ್ಲ, ಮೀನ್ಸ್ ಲ್ಯಾಕ್ ಆಫ್ ಸ್ಲೀಪ್ ಇರುತ್ತೆ. ಮತ್ತು ಏನೋ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಯಾವುದು ಇದು ಅಂತ ಪ್ರಾಬ್ಲಮ್ ಬಂದಿರುತ್ತೆ. ಅದೊಂದು ತಲೆಯಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡಿರ್ತೀರ. ಒಂದು ಡಯಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಿರಲ್ಲ, ಅದು ಇದು ಜಂಕ್ ಫುಡ್ಡು, ಪ್ರೊಸೆಸ್ ಫುಡ್ ತಿಂತಾ ಡಯಟ್ನೇ ಹಾಳು ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಕೆಲವೊಂದು ರೀಸನ್ಸ್ಗಳು ನಮ್ಗೆ ಗೊತ್ತಿರಲ್ಲದೆ ಜಿಮ್ ಸೆಷನಲ್ಲಿ ನಮ್ಮ ಒಂದು ಎನರ್ಜಿನ ಲಾಸ್ ಮಾಡುತ್ತೆ, ಇಂಟ್ರೆಸ್ಟ್ನ ಕಡಿಮೆ ಮಾಡುತ್ತೆ. ಸೆಕೆಂಡ್ ಏನು ಮಾಡ್ಬೇಕಂದ್ರೆ, ಸೊ ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ, ಇವಾಗ ನಿಮ್ಮ ಫ್ರೆಂಡ್ ಇರ್ತಾನೆ, ಒಂದು ಇಬ್ಬರೇ ಫ್ರೆಂಡ್ ಇರ್ತಾರೆ ಜಿಮ್ಮಲ್ಲಿ. ಸೊ ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡ್ಬೋದಾ, ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಬೋದಾ? ಇಲ್ಲ ಬ್ರೋ. ಸೊ ನಿಂದು ಟೈಮು ಯಾವ ರೀತಿ ನಿಂಗೆ ವ್ಯಾಲ್ಯೂಬಲ್ ಟೈಮು, ಸೊ ಅದೇ ರೀತಿ ಅವನಿಗೆ ಆ ಟೈಮ್ ಅಷ್ಟೇ ವ್ಯಾಲ್ಯೂಬಲ್ ಟೈಮ್. ಸೊ ಡೋಂಟ್ ವೇಸ್ಟ್ ಹಿಸ್ ಟೈಮ್ ಆಲ್ಸೋ. ಏನು ಮಾಡ್ಬೇಕಂದ್ರೆ, ಟ್ರೈನರ್ ಜೊತೆ ಸ್ವಲ್ಪ ಮಾತಾಡಿ, ವರ್ಕೌಟ್ ಬಗ್ಗೆ ಟ್ರೈನರ್ ಜೊತೆ ಡಿಸ್ಕಸ್ ಮಾಡಿ. ಏನು ಮಾಡ್ಬೇಕು, ನಾನು ಏನು ಮಾಡ್ತಿದ್ದೀನಿ, ಏನು ಬಲ್ಕಿಂಗ್ ಮಾಡ್ತಿದ್ದೀನಿ, ಕಟಿಂಗ್ ಮಾಡ್ತಿದ್ದೀರಾ, ನೀನು ಬಲ್ಕಿಂಗ್ ಮಾಡ್ತಿದ್ದೀನಿ, ಕಟಿಂಗ್ ಮಾಡ್ತಿದ್ದೀನಿ, ಯಾವ್ದು ಎಕ್ಸಸೈಸ್ ನಾನು ಎಫೆಕ್ಟಿವ್ ಮಾಡಬೇಕು, ನನ್ನ ಬಾಡೀಲಿ ಯಾವ ಪಾರ್ಟ್ಸ್ ವೀಕ್ ಇದೆ, ಯಾವ ವೀಕ್ನೆಸ್ ಪಾರ್ಟ್ ನಾನು ಸ್ಟ್ರೆಂತ್ ಯಾವ ರೀತಿ ಕನೆಕ್ಟ್ ಮಾಡಬೇಕು, ಯಾವ ಎಕ್ಸಸೈಸ್ ನಾನು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದನ್ನು ಕೆಲವೊಂದು 2 to 5 ಮಿನಿಟ್ಸು ನೀನು ಆ ಒಂದು ಟ್ರೈನರ್ ಜೊತೆ ಡಿಸ್ಕಸ್ ಮಾಡಿದಾಗ ಹೆಲ್ಪ್ ಆಗುತ್ತೆ ನನಗೆ. ಇನ್ನೊಂದು ಯಾವ ರೀತಿ ಅಂದರೆ, ಸೊ ಇನ್ನೊಂದು ನಾನು ಏನು ಮಾಡ್ತೀನಿ ಅಂದರೆ, ನಂಗೆ ಬೋರ್ ಆದಾಗ ಜಿಮ್ ಟ್ರೈನರ್ಸು ಟ್ರೈನ್ ಮಾಡ್ತಾ ಇರ್ತಾರೆ, ಫಾರ್ಮ್ಗಳನ್ನು, ಅವ್ರಿಗೆ ವರ್ಕೌಟ್ ಎಕ್ಸಸೈಸ್ಗಳನ್ನ ಹೇಳ್ತಾ ಇರ್ತಾರೆ. ಸುಮ್ಮನೆ ನಾನು ಕೈ ಕಟ್ಕೊಂಡು ಕೇಳ್ತಾ ಇರ್ತೀನಿ, ಏನು ಹೇಳ್ತಿದ್ದಾನೆ, ಏನು ಕಲಿಸ್ತಿದ್ದಾನೆ, ಯಾವ ಪೋಶ್ಚರ್ ಹೇಳ್ತಿದ್ದಾನೆ, ಯಾವ ಎಕ್ಸಸೈಸ್ ಹೇಳ್ತಿದ್ದಾನೆ, ಸುಮ್ಮನೆ ಅಬ್ಸರ್ವ್ ಮಾಡೋದು. ಲರ್ನಿಂಗ್ ಈಸ್ ಲೈಫ್ ಟೈಮ್ನ. ಇನ್ನೊಂದು ಏನು ಮಾಡ್ತೀನಿ ಅಂದರೆ, ನಾನು ಮಿರರ್ ಮುಂದೆ ನಿಂತು ನನ್ನ ಬಾಡಿ ಟೀ-ಶರ್ಟ್ನ ತೆಗೆದು ನನ್ನ ಬಾಡಿ ನಾನು ಅಬ್ಸರ್ವ್ ಮಾಡ್ತೀನಿ, ಏನಾಗ್ತೀನಿ ನನ್ನ ಬಾಡಿಲಿ, ಹೌದು ಯಾವ ಬಾಡಿ ಪಾರ್ಟ್ಸ್ ಇಂಪ್ರೂವ್ ಮಾಡೋಕ್ಕೆ. ನಾನು ಒಂದು ಬಾಡಿ ಮೇಲೆ ಒಂದು ಶರ್ಟ್ ತೆಗೆದಾಗ, ನನ್ನ ಬಾಡಿ ನಾನು ನೋಡಿದಾಗ ನಾನು ಮೋಟಿವೇಶನ್ ತೊಗೋಬೇಕು, ನನಗೆ ನಾನು ಪ್ರೌಡ್ ಫೀಲ್ ಮಾಡ್ಕೋಬೇಕು. ಯಾವ ಪಾರ್ಟ್ಸು ವೀಕ್ ಆಗ್ತಿದೆ, ಯಾವ ಪಾರ್ಟ್ಸ್ ಇಂಪ್ರೂವ್ ಮಾಡಬೇಕು, ಶೋಲ್ಡರಾ, ಬೈಸೆಪ್ಸಾ, ಟ್ರೈಸೆಪ್ಸಾ, ಕೋರಾ, ಚೆಸ್ಟಲ್ಲಿ ಯಾವುದು, ಮಿಡ್ ಚೆಸ್ಟಾ, ಲೋವರ್ ಚೆಸ್ಟಾ, ಅಪ್ಪರ್ ಚೆಸ್ಟಾ, ಯಾವುದು ಒಂದು ಬಾಡಿ ಮಜಲನ್ನು
ಇಂಪ್ರೂವ್ ಮಾಡಬೇಕು. ವಾಶ್ರೂಮಲ್ಲಿ ಒಂದು ಮಿರರ್ ಇರುತ್ತಲ್ಲ, ಸೊ ಅವಾಗ ಒಂದು ಶರ್ಟ್ಲೆಸ್ ಆಗಿ ಫುಲ್ ಬಾಡಿ ಅಬ್ಸರ್ವ್ ಮಾಡ್ತೀನಿ ನಾನು. ಸೊ ಈ ಒಂದು ಕೆಲವೊಂದು ಟಿಪ್ಸ್ಗಳು ನಂಗೆ ಹೆಲ್ಪ್ ಮಾಡುತ್ತೆ ಬ್ರೋ. ಇದೊಂದು ಶಾರ್ಟ್ ಟರ್ಮ್ ಇಶ್ಯೂ ಇದ್ದಂಗೆ. ಸೊ ಈ ಶಾರ್ಟ್ ಟರ್ಮ್ ಇಶ್ಯೂ ನೀನು ಹಂಗೆ ಬಿಟ್ಟರೆ, ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ದೆ, ರೀಲ್ಸ್ ನೋಡ್ತಾ ಇದ್ದೆ ಅಂದರೆ ಅದೇ ಒಂದು ನೆಕ್ಸ್ಟ್ ಡೇನೂ ಅದೇ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಇಟ್ ಮೇಕ್ಸ್ ಯು ಹ್ಯಾಬಿಟ್ ಬ್ರೋ. ಅದು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಒಂದು ಕೆಲವೊಂದು ಟಿಪ್ಸ್ಗಳನ್ನ ಟ್ರೈ ಮಾಡಿ, ಇಷ್ಟ ಆದರೆ ಅಪ್ಲೈ ಮಾಡಿ. ಬಟ್ ನಾನು ಅಶ್ಯೂರ್ ಮಾಡ್ತೀನಿ ಪಕ್ಕ ಇದು ವರ್ಕ್ ಆಗುತ್ತೆ. ಸೊ ಇದನ್ನು ಸಜೆಷನ್ ಆಗಿ ತೊಗೋಬೋದು, ನೀನು ಟಿಪ್ಸ್ ಆಗೂ ತೊಗೋಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಯಾವ ರೀತಿ ತೊಗೋಬೋದು ಅಂತ. 6:30 ಆಗಿದೆ. ನಾನು ಆಲ್ಮೋಸ್ಟ್ ಒಂದು 6 ಗಂಟೆ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ಮತ್ತೆ ಎಡಿಟ್ ಮಾಡಬೇಕು, ಹಾಕಬೇಕು. ತುಂಬ ಇದೆ ಹೇಳೋದು, ತುಂಬ ಇದೆ ಮಾತಾಡೋದು, ತುಂಬ ಇದೆ ಡಿಸ್ಕಸ್ ಮಾಡೋದು. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಆದರೆ ಲೈಕ್ ಮಾಡಲೇಬೇಕು, ಶೇರ್ ಮಾಡಲೇಬೇಕು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಗುಡ್ ಬಾಯ್.